ಧನುಸು ರಾಶಿಯಲ್ಲಿ ಜನನಾಗಿರುವಂಥವ್ರು ಅಭಿವೃದ್ಧಿಯನ್ನು ಕಾಣುವಂಥದ್ದು ಸ್ವಲ್ಪ ಕಷ್ಟ. ಈ ಜಾತಕದಲ್ಲಿ ಏನಾದ್ರೂ ಬುಧ ವೀಕ್ ಇದ್ದರೆ ಖಂಡಿತವಾಗಿಯೂ ಅವರು ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಶುಕ್ರ ಅಂದ ತಕ್ಷಣನೇ ಏನಾಗುತ್ತೆ, ಸ್ವಲ್ಪ ಇನ್ಫೆಕ್ಷನ್ಗಳು ಜಾಸ್ತಿ ಆಗುವಂಥದ್ದು, ಅಲರ್ಜೀಸ್ ಜಾಸ್ತಿ ಆಗುವಂಥದ್ದು, UTI ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧುದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ಮುಂದುವರೆದ ಭಾಗ ಆಲ್ಮೋಸ್ಟ್ ಉದ್ಯೋಗ, ವ್ಯವಹಾರ ಮತ್ತು ಆರೋಗ್ಯದ ವಿಷಯವಾಗಿ ಮೇಷರಾಶಿಯಿಂದ ಧನುಸ್ಸು ರಾಶಿಯವರಿಗೆ ಎಲ್ಲ ವಿಷಯಗಳನ್ನು ನೀವು ಕೇಳ್ಕೊಂಡು ಬಂದಿದ್ದೀರಿ. ಈಗ ಧನುಸ್ಸು ರಾಶಿಯ ಒಂದಷ್ಟು ಸೀಕ್ರೆಟ್ಸ್ಗಳನ್ನು ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಸಾಮಾನ್ಯವಾಗಿ ನಾನು ಅಭಿವೃದ್ಧಿ ಆಗಬೇಕು, ಅದರ ಜೊತೆಗೆ ಭಾಳ ಮುಖ್ಯವಾಗಿ ನನ್ನ ವೃತ್ತಿಯಲ್ಲಿ ಅಭಿವೃದ್ಧಿ ಆಗಬೇಕು, ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳು ಒಬ್ಬ ಮನುಷ್ಯನಿಗಿರ್ತದೆ. ಹಾಗಾದರೆ ಈ ಧನುಸ್ಸು ರಾಶಿಯವರಿಗೆ ಸಾಮಾನ್ಯವಾಗಿ ಸೆಲ್ಫ್ ಗ್ರೋತ್ ಅಂದರೆ ಆ ವ್ಯಕ್ತಿ ತನಗೆ ತಾನೇ ಅಭಿವೃದ್ಧಿಯನ್ನು ಕಾಣಬೇಕು, ಮಾಡುವಂಥ ವಿಷಯದಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂದರೆ ಅವರಿಗೆ ಗುರು ಗ್ರಹ ಚೆನ್ನಾಗಿರಬೇಕು. ಜಾತಕದಲ್ಲಿ ಏನಾದರೂ ಗುರು ದುಸ್ಥಾನಗಳಲ್ಲಿದ್ದರೆ ಈ ಧನುಸ್ಸು ರಾಶಿಯಲ್ಲಿ ಜನನಾಗಿರುವಂಥವ್ರು ಅಭಿವೃದ್ಧಿಯನ್ನು ಕಾಣುವಂಥದ್ದು ಸ್ವಲ್ಪ ಕಷ್ಟ, ಅಥವಾ ಅವರೆಷ್ಟೇ ಕಷ್ಟಪಟ್ಟರೂ ಕೂಡ ಫೈನಾನ್ಷಿಯಲಿ ಗ್ರೋತ್ ಆಗೋದು ಕಷ್ಟ, ಸಮಾಜದಲ್ಲಿ ಗೌರವವನ್ನು ಸಂಪಾದನೆ ಮಾಡುವಂಥದ್ದು ಬಹಳ ಕಷ್ಟ. ಈ ಗುರು ಏನಾದ್ರು ಜಾತಕದಲ್ಲಿ ಚೆನ್ನಾಗಿದ್ದುಬಿಟ್ರೆ ಅವ್ರು ಯಾರ ಹತ್ರನೂ ಶಾಸ್ತ್ರ ಕೇಳುವ ಅವಶ್ಯಕತೆ ಇಲ್ಲ, ಕೇಳೋದು ಇಲ್ಲ. ಯಾಕೆಂದರೆ ಅವರೇ ಇನ್ನೊಬ್ಬರಿಗೆ ಬೋಧನೆ ಮಾಡುವಂತಹ ಒಂದು ಸ್ಥಿತಿಯಲ್ಲಿ, ಉನ್ನತ ಸ್ಥಿತಿಯಲ್ಲಿ ಇರ್ತಾರೆ. ಇಸ್ ಎ ಟೀಚರ್, ಬೋಧಕ, ಉಪನ್ಯಾಸಕ ಮತ್ತು 10 ಜನರಿಗೆ ಬುದ್ಧಿಯನ್ನು ಹೇಳುವಂತಹ ವ್ಯಕ್ತಿತ್ವವನ್ನು ಅವರು ಪಡ್ಕೊಂಡಿರ್ತಾರೆ. ಇಟ್ ಇಸ್ ಎ ವೆರಿ ಗುಡ್ ನಾಲೆಡ್ಜನ್ನು ಪಡ್ಕೊಂಡಿರ್ತಾರೆ. ಅದಕ್ಕೆ ಇಲ್ಲಿ ಪ್ರಮುಖವಾಗಿ ವೈಯಕ್ತಿಕವಾದಂತಹ ಬೆಳವಣಿಗೆಗೋಸ್ಕರ ಏನು ಮಾಡಬೇಕು ಅಂತಂದರೆ, ಧನುಸ್ಸು ರಾಶಿಯವರು ಪ್ರತಿ ಗುರುವಾರ ಗದ್ದಿಗೆಯ ದೇವಸ್ಥಾನಗಳಿಗೆ ಹೋಗಬೇಕು. ಗದ್ದಿಗೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಬೇಕು. ನೋಡಿ, ಕಲಿಯುಗದ ಕಾಮಧೇನು ಅಂತ ಹೇಳ್ತೀವಿ. ಅಂದರೆ ಕೇಳದ್ದೆಲ್ಲ ಕಲಿಯುಗದಲ್ಲಿ ಕೊಡುವಂತಹ ಪ್ರತ್ಯಕ್ಷ ದೈವ ಅಂದರೆ ಒಬ್ಬರು ರಾಘವೇಂದ್ರ ಸ್ವಾಮಿಗಳು. ನಾವು ಈ ಪ್ರಾಂತ್ಯಕ್ಕೆ ಬಂದರೆ ಮಲೆ ಮಹದೇಶ್ವರರು ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರರು, ಕೊಟ್ಟೂರು ಬಸವೇಶ್ವರರು, ಸಾಯಿಬಾಬಾ, ಹೀಗೆ ಅನೇಕ ಗುರುಗಳು ಜೀವಂತ ಗದ್ದಿಗೆ ಆಗಿರ್ತಾರೆ. ಗದ್ದಿಗೆ ಕ್ಷೇತ್ರಗಳು ಇಟ್ ಈಸ್ ವೆರಿ ಪವರ್ಫುಲ್. ಯಾಕಂದರೆ ಅವರ ಆತ್ಮ ಅಲ್ಲಿ ಯಾವಾಗಲೂ ಕೂಡ ಆಕ್ಟಿವ್ ಆಗಿರ್ತದೆ. ಅದರಿಂದ ಆ ದೇವಸ್ಥಾನಗಳಿಗೆ ಪದೇ ಪದೇ ಹೋಗುವಂಥದ್ದು ಮತ್ತು ಗುರುವಾರದ ದಿನ ಒಂದು ಸಮಯ ಉಪವಾಸ ಮಾಡುವಂಥದ್ದು, ಕಡಲೆಕಾಳನ್ನು ನೆನೆಸಿ ಗೂಳಿಗೆ ಕೊಡುವಂಥದ್ದು, ಅಂದರೆ ಅದರ ಜೊತೆ ಸ್ವಲ್ಪ ಬೆಲ್ಲ ಜೊತೆಗೆ ಎತ್ತು, ಗೂಳಿ ಅಥವಾ ಬಸವ ಅಂತ ಏನು ಕರಿತೀವಿ ಅದಕ್ಕೆ ಕೊಡ್ತಾ ಬರುವಂಥದ್ದು, ಒಂದಷ್ಟು ಧರ್ಮಾಚರಣೆ, ಧಾರ್ಮಿಕ ಕ್ಷೇತ್ರಗಳ ಸೇವೆ ಮಾಡುವಂಥದ್ದು ಮತ್ತು ದಾಸೋಹ ನಡೆಯುವಂಥ ಜಾಗದಲ್ಲಿ ಹೋಗಿ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ತರಕಾರಿ ಕಟ್ ಮಾಡುವಂಥದ್ದು, ಊಟಕ್ಕೆ ಬಿಡಿಸುವಂಥದ್ದು, ಈ ರೀತಿಯಾಗಿ ನಿರಂತರವಾಗಿ ಕೆಲಸ ಮಾಡುವಂಥದ್ದು. ಜೊತೆಗೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಸಕ್ಸಸ್ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಧರ್ಮವನ್ನು ಬಿಟ್ಟು ಅಶಿಸ್ತನ್ನು ಬಿಟ್ಟು, ಅಂದರೆ ಶಿಸ್ತನ್ನು ಬಿಟ್ಟು ಅಶಿಸ್ತನ್ನು ಪಾಲನೆ ಮಾಡುವಂಥದ್ದು, ಧರ್ಮವನ್ನು ಪಾಲನೆ ಮಾಡದೇ ಇರುವಂಥದ್ದು ಏನಾದ್ರು ಮಾಡಿದ್ರೆ ಸಂಕಷ್ಟಕ್ಕೆ ಸಿಕ್ಕಾಕೋತೀರ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಶಿಸ್ತು ಮತ್ತು ಧರ್ಮ ಪಾಲನೆಯನ್ನು ನೀವು ಮಾಡದ್ದೇ ಆದರೆ 100% ನೀವು ಅತ್ಯಂತ ಯಶಸ್ಸನ್ನು ಗಳಿಸ್ತೀರಿ. ಓಂ ರಾಮ್ ರೀಂ ರೋಂ ಸಹ ಬೃಹಸ್ಪತಯೇ ನಮಃ. ಓಂ ರಾಮ್ ರೀಂ ರೋಂ ಸಹ ಬೃಹಸ್ಪತಯೇ ನಮಃ. ಈ ಮಂತ್ರವನ್ನು ಜಪ ಮಾಡಬೇಕು. ಪ್ರತಿದಿನ 108 ಸರಿ ಜಪ ಮಾಡಬೇಕು. ಮತ್ತು ಪ್ರತಿ ಗುರುವಾರದ ದಿನ ಸ್ವಲ್ಪ ಅರಿಶಿಣವನ್ನು ನೀರಲ್ಲಿ ಹಾಕಿ ಅರಿಶಿಣದ ನೀರಿಂದ ಸ್ನಾನವನ್ನು ಮಾಡಬೇಕು. ಇದನ್ನು ಮಾಡ್ತಾ ಬಂದರೆ ಸೆಲ್ಫ್ ಗ್ರೋತ್, ವೈಯಕ್ತಿಕವಾದಂತಹ ಬೆಳವಣಿಗೆ ಖಂಡಿತವಾಗಿಯೂ ನಿಮ್ಮದಾಗುತ್ತೆ. ಇನ್ನು
ವ್ಯಾವಹಾರಿಕವಾಗಿ ನಾನು ಅಭಿವೃದ್ಧಿ ಆಗಬೇಕಪ್ಪ ಅಂತ ಅಂದರೆ, ವ್ಯಾವಹಾರಿಕವಾಗಿ ನಾನು ಅತ್ಯಂತ ಯಶಸ್ಸನ್ನು ಗಳಿಸ್ಬೇಕು ನಾನು ಅಂತಂದರೆ, ನೋಡಿ ದಶಮಾಧಿಪತಿ ಬುಧ. ನೋಡಿ ಈ ಜಾತಕದಲ್ಲಿ ಏನಾದ್ರೂ ಬುಧ ವೀಕ್ ಇದ್ದರೆ ಖಂಡಿತವಾಗಿಯೂ ಅವರು ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ದಶಮಾಧಿಪತಿ ಬುಧ ಜಾತಕದಲ್ಲಿ ದುಸ್ಥಾನದಲ್ಲಿದ್ದರೆ ಇವರು ಸುಮ್ಮನೆ ಎಂಪ್ಲಾಯ್ ಆಗಿ ಕೆಲಸ ಮಾಡ್ಕೊಂಡು ಎಷ್ಟು ಸಂಬಳ ಬರುತ್ತೆ ಅಷ್ಟು ತಗೊಳ್ಳೋದು ಒಳ್ಳೆಯದು. ಅದೇ ಏನಾದರೂ ಬುಧ ತುಂಬ ಸ್ಟ್ರಾಂಗ್ ಆಗಿದ್ದರೆ ಕೆಲಸದಲ್ಲೂ ಅಭಿವೃದ್ಧಿ ಆಗುತ್ತೆ, ಸ್ವಂತ ಬಿಸ್ನೆಸ್ಸಲ್ಲಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಬುಧ ವೀಕ್ ಇದ್ದರೆ ತುಂಬ ಎಕ್ಸ್ಪೆಕ್ಟೇಷನ್ ಲೈಫಲ್ಲಿ ಮಾಡೋಂಗಿಲ್ಲ, ಸ್ವಂತವಾಗಿ ಮಾಡೋಂಗಿಲ್ಲ, ಪಾರ್ಟ್ನರ್ಶಿಪ್ ಮಾಡೋಂಗಿಲ್ಲ, ಲಾಸ್ ಆಗಿಬಿಡ್ತೀರ. ಅದರಿಂದ ನೀವೇನು ಮಾಡಬೇಕು ನೋಡಿ, ಇಲ್ಲಿ ಈ ಧನುಸ್ಸು ರಾಶಿಯವ್ರಿಗೆ ಡಬಲ್ ಧಮಾಕ ಏನಂದರೆ, ಒಂದು ಕೆಟ್ಟರೆ ಎರಡು ಕೆಡುತ್ತೆ, ಒಂದು ಒಳ್ಳೇದಾದ್ರೆ ಎರಡು ಒಳ್ಳೇದಾಗುತ್ತೆ. ಅಂದರೆ ವೃತ್ತಿ ಮತ್ತು ಮದುವೆ ಎರಡಕ್ಕೂ ಕಾರಕ ಬಂದು ಬುಧ ಗ್ರಹನೇ ಆಗ್ತಾರೆ ಇಲ್ಲಿ. ಅದರಿಂದ ಬುಧ ವೀಕ್ ಇದ್ದರೆ ವೈವಾಹಿಕ ಜೀವನ ವಿಳಂಬ ಆಗುವಂಥದ್ದು, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರುವಂಥದ್ದು ಆಗ್ತದೆ. ಅಥವಾ ಬುಧ ತುಂಬ ಸ್ಟ್ರಾಂಗ್ ಇದ್ದರೆ ತುಂಬ ಒಳ್ಳೆ ಪಾರ್ಟ್ನರ್ ಸಿಗುವಂಥದ್ದು, ವೈಯಕ್ತಿಕ ಜೀವನದಲ್ಲಿ ಅಂದರೆ ಸಾಂಸಾರಿಕ ಜೀವನದಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸುವಂಥದ್ದು ಇವ್ರಿಗೆ ಖಂಡಿತವಾಗಿಯೂ ಉಂಟಾಗ್ತದೆ. ಅದರಿಂದ ಇವ್ರೇನು ಮಾಡಬೇಕು ಅಂದರೆ, ಭಾಳ ಮುಖ್ಯವಾಗಿ ಪ್ರತಿ ಬುಧವಾರದ ದಿನ ವೆಡ್ನೆಸ್ಡೇ ಒಂದು ತುಳಸಿ ಎಲೆಯನ್ನು ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನವನ್ನು ಮಾಡುವಂಥದ್ದು. ಅದರ ಜೊತೆಗೆ ಈ ವಿಷ್ಣುವಿಗೆ ಏನಿಷ್ಟ ಅಂದರೆ ವೈಭೋಗ ತುಂಬ ಇಷ್ಟ, ಹೊಗಳಿಕೆ ತುಂಬ ಇಷ್ಟ, ಭಜನೆ ತುಂಬ ಇಷ್ಟ, ಸಂಗೀತ ತುಂಬ ಇಷ್ಟ. ಅದರಿಂದ ವಿಷ್ಣು ದೇವಸ್ಥಾನಗಳಲ್ಲಿ ನಡೆಯುವಂತಹ ಕಲ್ಯಾಣೋತ್ಸವಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಆ ವಿಷ್ಣು ದೇವಸ್ಥಾನದಲ್ಲಿ ಅಲಂಕಾರವನ್ನು ಮಾಡಿಸುವಂಥದ್ದು, ಲಕ್ಷ್ಮೀನಾರಾಯಣರಿಗೆ ಅಭಿಷೇಕವನ್ನು ಮಾಡಿಸುವಂಥದ್ದು, ಬುಧವಾರದ ದಿನ ಲಕ್ಷ್ಮೀನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು, ಬುಧವಾರದ ದಿನ ವಿಷ್ಣುವಿಗೆ ತುಳಸಿಯನ್ನು ಅರ್ಪಣೆ ಮಾಡುವಂಥದ್ದು, ಇದನ್ನು ಕಂಟಿನ್ಯೂಸ್ ಯಾವಾಗಲೂ ಕೂಡ ಮಾಡ್ತಾ ಬರಬೇಕು. ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾಗಿ ನೀಟ್ನೆಸ್ ಅಂತ ಹೇಳ್ತೀವಿ. ಬುಧ ಅಂದ ತಕ್ಷಣನೇನು ತುಂಬ ಒಂದು ಒಳ್ಳೆ ಪರ್ಫ್ಯೂಮು, ಒಂದು ಒಳ್ಳೆ ಡ್ರೆಸ್ಸು ಮತ್ತು ತುಂಬ ಹಳೆ ಬಟ್ಟೆಗಳನ್ನು ಹಾಕೊಳ್ಳದೇ ಇರುವಂಥದ್ದು, ಪ್ರತಿದಿನ ಯಾವಾಗಲೂ 3 ಟೈಮು ಫ್ರೆಶ್ ಆಗಿ ಕಾಣುವಂಥದ್ದು, ಈ ಥರ ಇದ್ದರೆ ಕೂಡ ಸಂಸಾರದ ಜೀವನ ಚೆನ್ನಾಗಿರುತ್ತೆ, ಬುಧ ಆಕ್ಟಿವ್ ಆಗ್ತಾರೆ. ಮತ್ತು ವೃತ್ತಿಯಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ತುಂಬ ಅವಕಾಶಗಳು ಒದಗಿ ಬರ್ತದೆ. ಮತ್ತು ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮಾತು, ನಿಮ್ಮ ಟ್ಯಾಲೆಂಟು, ನಿಮ್ಮ ನಾಲೆಡ್ಜನ್ನೇ ನೀವು ಬಂಡವಾಳವನ್ನಾಗಿ ಮಾಡ್ಕೋಬೇಕು. ಒಳ್ಳೆ ಮಾತುಗಾರ, ವಿಷ್ಣು ಭಗವಾನರು ಒಳ್ಳೆ ಮಾತುಗಾರರು. ಅದಕ್ಕೆ ಬುಧನಿಗೆ ಸಂಬಂಧಪಟ್ಟಂಥದ್ದು ಏನಂತಂದರೆ ಒಳ್ಳೆ ಮಾತಿದ್ದರೆ 100% ನೀವು ತುಂಬ ಚೆನ್ನಾಗಾಗ್ತೀರಿ. ಜೊತೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ, ತುಂಬ ಬಂಡವಾಳ ಹಾಕೋದಕ್ಕಿಂತ ನಿಮ್ಮ ನಾಲೆಡ್ಜನ್ನೇ ಬಂಡವಾಳ ಮಾಡಿಕೊಂಡ್ರೆ ತುಂಬ ಯಶಸ್ಸನ್ನೇ ನೀವು ಗಳಿಸುವಂಥ ಯೋಗ ಸಿಗುತ್ತೆ. ಅದರ ಜೊತೆಗೆ ವಿಷ್ಣುವಿಗೆ ವಿಶೇಷವಾಗಿ ಅಲಂಕಾರ ಸೇವೆಯನ್ನು ಮಾಡುವಂಥದ್ದು, ಸಂಗೀತ ಸೇವೆಯನ್ನು ಮಾಡುವಂಥದ್ದು ಮತ್ತು ಕಲ್ಯಾಣೋತ್ಸವಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಜೊತೆಗೆ ಬೇಗ ಮದುವೆ ಆಗಬೇಕು ಅಂದರೆ ಗಿರಿಜಾ ಕಲ್ಯಾಣೋತ್ಸವದಲ್ಲಿ ನೀವು ವಿಷ್ಣುವಿನ ಕಡೆ ಅಥವಾ ಪದ್ಮಾವತಿ ಅಥವಾ ಲಕ್ಷ್ಮಿಯ ಕಡೆಗೆ ನೀವು ಪಾಲ್ಗೊಳ್ಳುವಂಥದ್ದು. ನಿಮಗೆ ಇನ್ನೂ ಬೇಗ ಎಫೆಕ್ಟಿವ್ ಆಗಬೇಕು ಅಂತಂದರೆ, ತುಂಬ ಜನಕ್ಕೆ ಈ ಕಲ್ಯಾಣೋತ್ಸವಗಳನ್ನು ಮಾಡಿಸ್ಬೇಕು ಅಂತಿರ್ತದೆ, ಬಟ್ ಅವ್ರ ಹತ್ರ ದುಡ್ಡಿರಲ್ಲ. ಅಂಥವ್ರನ್ನ ಕಲ್ಯಾಣೋತ್ಸವದಲ್ಲಿ ಅವರಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ನಿಮ್ಮ ಜೊತೆ ಕರ್ಕೊಂಡೋಗಿ ಅವ್ರಿಗೆ ಕಲ್ಯಾಣೋತ್ಸವವನ್ನು ಮಾಡಿಸ್ಕೊಟ್ಟಿದ್ದೆ ಆದರೆ ನಿಮ್ಮ ಶುಭ ಆರೈಕೆಗಳು ಶೀಘ್ರವಾಗಿ ದೇವರಿಗೆ ತಲುಪುತ್ತೆ. ಅದರ ಜೊತೆಗೆ ಬೇಗ ಅನುಕೂಲಗಳು ಪ್ರಾಪ್ತಿಯಾಗ್ತದೆ, ಶೀಘ್ರವಾಗಿ ಮದುವೆ ಆಗುವಂಥ ಯೋಗ ಆಗುತ್ತೆ. ವೃತ್ತಿಯಲ್ಲಿ ಕೂಡ ಎಲ್ಲರ ಜೊತೆನೂ ಒಂದು ಒಳ್ಳೆ ಬಾಂಡಿಂಗ್. ಬುಧ ಅಂದರೆ ಯಾವಾಗಲೂ ಒಂದು ಒಳ್ಳೆ ಕಮ್ಯುನಿಕೇಷನ್ ಅಂತ, ಯಾರ ಜೊತೆನೂ ನಿಷ್ಠೂರ ಮಾಡ್ಕೊಳ್ಳೋದೆ. ಬುಧ ಅಂದರೆ ಓವರ್ ನಾಲೆಡ್ಜ್ ಅಂತ ಕೂಡ ಕರಿತೀವಿ. ನಂದೇ ನಡೀಬೇಕು, ನಾನು ಪರ್ಫೆಕ್ಟ್, ನಾನು ಕರೆಕ್ಟಾಗಿದ್ದೀನಿ, ನಾನು ಹೇಳ್ತಾರೆ ಸರಿ ಇದೆ, ನನ್ನ ಮಾತು ನೀವೆಲ್ಲ ಕೇಳಿ ಅನ್ನೋದನ್ನು ಬಿಟ್ಟು ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿದ್ದು ಎಲ್ಲರನ್ನೂ ತನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ಇಟ್ ಈಸ್ ವೆರಿ ಗುಡ್ ರಿಸಲ್ಟನ್ನು ನಿಮಗೆ ಕೊಡ್ತದೆ. ಅದರ ಜೊತೆಗೆ ಇನ್ನು ಪ್ರಮುಖವಾಗಿ ಆರೋಗ್ಯ ನೋಡಿ. ಆರೋಗ್ಯ ಅಂದ ತಕ್ಷಣವೇ ಇಲ್ಲಿ ಪ್ರಮುಖವಾಗಿ ನೀವು ನೋಡ್ಕೋಬೇಕಾಗಿರುವಂತಹ ಒಂದು ವಿಷಯ ಯಾರು ಅಂತಂದರೆ 6ನೇ ಮನೆ ಅಧಿಪತಿ ಶುಕ್ರ ಅಂದ ತಕ್ಷಣವೇ ಏನಾಗುತ್ತೆ, ಸ್ವಲ್ಪ ಇನ್ಫೆಕ್ಷನ್ಗಳು ಜಾಸ್ತಿ ಆಗುವಂಥದ್ದು, ಅಲರ್ಜೀಸ್ ಜಾಸ್ತಿ ಆಗುವಂಥದ್ದು, UTI ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುವಂಥದ್ದು, ಗಂಡು ಮಕ್ಕಳಿಗೆ ವೀರ್ಯಾಣು ಕಡಿಮೆ ಆಗುವಂಥದ್ದು, ಹೆಣ್ಮಕ್ಳಿಗೆ ಎಗ್ ಕೌಂಟಿಂಗ್ ಕಮ್ಮಿ ಆಗುವಂಥದ್ದು, ಸಂತಾನದ ದೋಷಗಳು ಬರುವಂಥದ್ದು, ಈ ಥರ ಇಶ್ಯೂಸ್ಗಳು ಜಾಸ್ತಿ ಆಗ್ತದೆ. ಮತ್ತು ಶುಗರ್ ವೇರಿಯೇಷನ್ ಆಗುವಂಥದ್ದು, ಇದೆಲ್ಲವೂ ಕೂಡ ಶುಕ್ರನಿಂದ ಆಗ್ತದೆ. ಹಾಗಾದರೆ ನೀವೇನು ಮಾಡಬೇಕು, ಈ ಶುಕ್ರನಿಂದ ಬರುವಂತಹ ಅನಾರೋಗ್ಯಗಳನ್ನು ಅಂದರೆ ಧನುಸ್ಸು ರಾಶಿಯವರು ಶುಕ್ರನಿಂದ ಬರುವಂತಹ ರೋಗ ಬಾಧೆಗಳನ್ನು ಅವಾಯ್ಡ್ ಮಾಡ್ಕೋಬೇಕು ನೀವು ಅನ್ನೋದಿದ್ದರೆ
ನೀವು ಮಾಡಬೇಕಾಗಿರುವ ಮೊದಲನೇದು ಏನಂದರೆ ಸಕ್ಕರೆಯನ್ನು ತಿನ್ನುವಂಥದ್ದು ಬಿಡಬೇಕು. ಯಾಕಂದರೆ ಶುಕ್ರ ಸಕ್ಕರೆಯ ಕಾರಕ. ಇಲ್ಲಿ ಗುರು ಮತ್ತು ಶುಕ್ರ ಇಬ್ಬರು ಕೂಡ ಸಕ್ಕರೆಯನ್ನು ಇಂಡಿಕೇಟ್ ಮಾಡೋದ್ರಿಂದ ಸಕ್ಕರೆಯನ್ನು ಕಡಿಮೆ ತಿನ್ನುವಂಥದ್ದು, ನೀರಿನ ಬಳಕೆಯನ್ನು ಜಾಸ್ತಿ ಮಾಡುವಂಥದ್ದು, ನೀರನ್ನು ಜಾಸ್ತಿ ಕೊಡುವಂಥದ್ದು. ಯಾಕಂದರೆ ಧನುಸ್ ರಾಶಿ ಬಂದು ಫೈರ್ ಎಲಿಮೆಂಟ್ ರಾಶಿ, ಅದರಿಂದ ಯಾವಾಗಲೂ ಕೂಡ ಅಗ್ನಿ ತತ್ವ ಜಾಸ್ತಿ ಬಾಡಿಲಿರುತ್ತೆ. ಅದರಿಂದ ಸ್ವಲ್ಪ ನೀರಿನ ಬಳಕೆ ಜಾಸ್ತಿಯನ್ನು ಮಾಡುವಂಥದ್ದು ತುಂಬ ಒಳ್ಳೆಯದು. ಪ್ರತಿದಿನ ಒಂದು 3 ಲೀಟರ್ 4 ಲೀಟರ್ ನೀರನ್ನ ಕುಡಿಯೋದ್ರಿಂದ ಸ್ವಲ್ಪ ಶುಕ್ರ ಬ್ಯಾಲೆನ್ಸ್ ಆಗ್ತಾನೆ. ಅದ್ರ ಜೊತೆಗೆ ಶುಕ್ರವಾರದ ದಿನ ಸ್ವಲ್ಪ ರೋಸ್ ವಾಟರ್ ಅಥವಾ ಗುಲಾಬಿ ಎಲೆಗಳಿಂದ ಅಥವಾ ಗುಲಾಬಿ ಹೂಗಳಿಂದ ಸ್ನಾನದ ನೀರಿನಲ್ಲಿ ಹಾಕಿ ಆ ಸ್ನಾನವನ್ನು ಮಾಡುವಂಥದ್ದು. ಮತ್ತು ಪ್ರತಿ ಶುಕ್ರವಾರ ಅಮ್ಮನವ್ರ ದರ್ಶನ ಮಾಡುವಂಥದ್ದು, ವಿಶೇಷವಾಗಿ ದುರ್ಗಿ ಆರಾಧನೆ, ಚಂಡಿಕಾ ಆರಾಧನೆ ಮಾಡುವಂಥದ್ದು. ಓಂ ರೀಂ ಚಂಡಿಕಾಯೈ ನಮಃ ಈ ಮಂತ್ರವನ್ನು ಡೈಲಿ 21 ಸರಿ ಜಪ ಮಾಡುವಂಥದ್ದು. ಮತ್ತು ಇಲ್ಲಿ ಗುರು ಶುಕ್ರ ಇಬ್ಬರು ಕೂಡ ಸಕ್ಕರೆ ಕಾಯಿಲೆಯನ್ನು ಇಂಡಿಕೇಟ್ ಮಾಡೋದ್ರಿಂದ ಆದಷ್ಟು ಕಡಿಮೆ ಸಕ್ಕರೆಯನ್ನು ಬಳಸುವಂಥದ್ದು ಇವಾಗಿಂದನೇ ಬಳಸಿ. ನೋಡಿ, ಮೈದಾ ಹಿಟ್ಟು ಮತ್ತು ಸಕ್ಕರೆ ಇಟ್ ಈಸ್ ವೆರಿ ಡೇಂಜರಸ್. ಅವೆರಡನ್ನೂ ಕೂಡ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡುವಂಥದ್ದು, ನಿಮ್ಮ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು. ಮತ್ತು ಶುಕ್ರ ಆಕ್ಟಿವ್ ಆಗಬೇಕು ಅಂದರೆ ಸಂಗೀತ, ತುಂಬ ಸಂಗೀತವನ್ನು ಕೇಳುವಂಥದ್ದು. ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಒಂದು ಒಳ್ಳೆ ಸಂಗೀತವನ್ನು ಕೇಳೋದ್ರಿಂದ ಕೂಡ ಶುಕ್ರ ಆಕ್ಟಿವ್ ಆಗ್ತಾನೆ ಮತ್ತು ಶುಕ್ರನ ದೋಷ ನಿಮಗೆ ನಿವಾರಣೆ ಆಗ್ತದೆ. ಮತ್ತು ಅಮ್ಮನವರು ಪ್ರತಿ ಶುಕ್ರವಾರದ ದಿನ, ಅದರಲ್ಲೂ ಕೂಡ ನಿಮ್ಗೆ ಟೈಮ್ ಸಿಕ್ಕಿದ್ರೆ ರಾವು ಕಾಲದಲ್ಲಿ 10:30ರಿಂದ 12 ಗಂಟೆ ಈ ಸಮಯದಲ್ಲಿ ಯಾವುದಾದ್ರೂ ದುರ್ಗಾದೇವಿ ದೇವಸ್ಥಾನದಲ್ಲಿ ಒಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಂಥದ್ದು, ಅಥವಾ ಕೊನೆಯ ಪಕ್ಷ ಒಂದು ಕೆಂಪು ಬಣ್ಣದ ಹೂವನ್ನು ತೆಗೆದುಕೊಂಡೋಗಿ ಅಮ್ಮನವರು ಕೊಟ್ಬಿಟ್ಟು ಅರ್ಚನೆ ಮಾಡಿಸಿ 3 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾ ಬಂದರೆ ಕೂಡ ನಿಮಗೆ ರೋಗ ಬಾಧೆಗಳು ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಇದಿಷ್ಟು ಕೂಡ ವೈಯಕ್ತಿಕ ಅಭಿವೃದ್ಧಿಗೆ ಮತ್ತು ವೃತ್ತಿ ಮದುವೆ ಅಭಿವೃದ್ಧಿಗೆ ಮತ್ತು ರೋಗ ಬಾಧೆ ನಿವಾರಣೆಗೆ ಸರಳವಾಗಿರುವಂತಹ ಒಂದು ಪರಿಹಾರ ಧನುಸ್ ರಾಶಿಯವರಿಗೆ.